ವೆಲ್ಕಮ್ ಟು ಶ್ರೇಯಾನಿ ಎಜುಕೇಟರ್ಸ್. ಇವತ್ತು ನಾವು ಹಿಸ್ಟ್ರಿ ಕ್ವಶನ್ಸ್ ಅಂದರೆ ಪ್ರೀವಿಯಸ್ ಇಯರ್ ಹಿಸ್ಟ್ರಿ ಕ್ವಶನ್ಸ್ನ ಅನಲೈಸ್ ಮಾಡ್ತಾ ಹೋಗೋಣ. ಇದು ಎಲ್ಲ ಥರದ ಎಕ್ಸಾಮ್ಸ್ಗೂ ಉಪಯೋಗ ಆಗುತ್ತೆ. SDA, FDA, KAS, IAS ಈ ಥರ ಎಲ್ಲ ಎಕ್ಸಾಮ್ಸ್ಗೂ ಕೂಡ ನಿಮಗೆ ಉಪಯುಕ್ತ ಆಗುವಂಥದ್ದು ಇದು. ಹಾಗಾದರೆ ಶುರು ಮಾಡೋಣ. ಫಸ್ಟ್ ಕ್ವಶನು, ದ ಫೌಂಡರ್ ಆಫ್ ಚಾಲುಕ್ಯ ಡೈನಾಸ್ಟಿ ವಾಸ್ ಅಂತ ಕೇಳಿದ್ದಾರೆ. ಇಲ್ಲಿ ಚಾಲುಕ್ಯ ಡೈನಾಸ್ಟಿ ಫೌಂಡರ್ ಯಾರು? ಆದರೆ ಚಾಲುಕ್ಯ ಡೈನಾಸ್ಟಿ ಆಫ್ ಕಲ್ಯಾಣಿ, ಚಾಲುಕ್ಯಾಸ್ ಆಫ್ ಬಾದಾಮಿ ಅಂತ ಸ್ಪೆಸಿಫೈ ಆಗಿ ಕೇಳಿಲ್ಲ. ಆದರೂ ಬರೀ ಕಾಮನಾಗಿ ಚಾಲುಕ್ಯ ಡೈನಾಸ್ಟಿ ಅಂತ ಕೊಟ್ಟಿದ್ದಾರೆ. ನಾವು ಆಪ್ಷನ್ಸ್ ನೋಡಬೇಕು. ಆಪ್ಷನ್ಸಲ್ಲಿ ರಾಜ ಜಯಸಿಂಹ ಕೊಟ್ಟಿದ್ದಾರೆ, ಕೀರ್ತಿವರ್ಮನ್ ಕೊಟ್ಟಿದ್ದಾರೆ, ತೈಲಪ ಸೆಕೆಂಡ್ ಕೊಟ್ಟಿದ್ದಾರೆ, ವಿಜಯಾಲಯ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಯಾವ್ದು ಬರುತ್ತೆ? ತೈಲಪ ಸೆಕೆಂಡ್ ಬರುತ್ತೆ. ಹಾಗಾದರೆ ತೈಲಪ ಸೆಕೆಂಡು ಚಾಲುಕ್ಯಾಸ್ ಆಫ್ ಕಲ್ಯಾಣಿ ಬರ್ತಾರೆ. ಎರಡನೇ ತೈಲಪ ಚಾಲುಕ್ಯಾಸ್ ಆಫ್ ಕಲ್ಯಾಣಿಗೆ ಫೌಂಡರು, ಚಾಲುಕ್ಯಾಸ್ ಆಫ್ ಬಾದಾಮಿಗೆ ಒಂದನೇ ಪುಲಕೇಶಿ ಫೌಂಡರು. ನೋಡಿ, ಇಲ್ಲಿ ನಾನು ಲಿಸ್ಟನ್ನು ಮಾಡಿದ್ದೀನಿ. ಅಂದರೆ ಯಾವಾಗಲೂ ಅಷ್ಟೇ ನೀವು ಓದ್ಬೇಕಾದ್ರೆ ಈ ವರ್ಷ ಚಾಲುಕ್ಯಾಸ್ ಕೇಳಿರ್ಬೋದು, ನೆಕ್ಸ್ಟ್ ವರ್ಷ ರಾಷ್ಟ್ರಕೂಟ ಕೇಳ್ಬೋದು, ಸಾತವಾಹನ ಕೇಳ್ಬೋದು. ಅದಕ್ಕೋಸ್ಕರ ನೀವು ಯಾವ ರೀತಿಯಾದಂಥ ಕ್ವಶನ್ಸ್ ಕೇಳಿದಾರೋ ಅದರದ್ದೊಂದು ಚಾರ್ಟ್ನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬೇಕು. ಸಾತವಾಹನ ಸಿಮುಕ, ಕದಂಬ ಮಯೂರ ಶರ್ಮ, ಗಂಗಾಸ್ ಕೊಂಗಾನಿವರ್ಮ ಮಾಧವ, ಚಾಲುಕ್ಯಾಸ್ ಆಫ್ ಬಾದಾಮಿ ಪುಲಕೇಶಿ ಒನ್, ರಾಷ್ಟ್ರಕೂಟಸ್ ದಂತಿದುರ್ಗ, ಚಾಲುಕ್ಯಾಸ್ ಆಫ್ ಕಲ್ಯಾಣಿ ತೈಲಪ ಸೆಕೆಂಡ್, ಹೊಯ್ಸಳಾಸ್ ಆಫ್ ದ್ವಾರಸಮುದ್ರ ನೃಪಕಾಮ ಸೆಕೆಂಡ್, ವಿಜಯನಗರ ಹಕ್ಕ ಮತ್ತು ಬುಕ್ಕ, ಬಹಮನಿ ಕಿಂಗ್ಡಮ್ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅಥವಾ ಅವ್ರನ್ನ ಹಸನ್ ಗಂಗು ಅಂತ ಕೂಡ ಕರೀತಾರೆ. ನಾಯಕಸ್ ಆಫ್ ಕೆಳದಿ ಚೌಡಪ್ಪ ನಾಯಕ, ನಾಯಕಸ್ ಆಫ್ ಚಿತ್ರದುರ್ಗ ತಿಮ್ಮಪ್ಪ ನಾಯಕ, ಒಡೆಯರ್ಸ್ ಆಫ್ ಮೈಸೂರು ಆದಿ ಎದುರಾಯ ಒಡೆಯರ್. ಇದಿಷ್ಟು ಫೌಂಡರ್ಸು ಮತ್ತು ಕಿಂಗ್ಡಮ್ಸಿಗೆ ಬರುತ್ತೆ. ಈ ರೀತಿಯೇ ನೀವು ಚಾರ್ಟ್ ಮಾಡ್ಕೋಬೇಕು. ಇದ್ರ ಜೊತೆಗೇ ನೀವು ಯಾವ್ಯಾವ ಚಾರ್ಟ್ ಮಾಡ್ಕೋಬೇಕು ಅಂದರೆ, ಒಂದು ಡೈನಾಸ್ಟಿ ಅಥವಾ ರೂಲಿಂಗ್ ಕಿಂಗ್ಡಮ್ ಅವ್ರದ್ದು ಫೌಂಡರ್ ಯಾರು, ಅದ್ರ ಜೊತೆಗೇ ಎಂಬ್ಲಮ್ಸ್ ನೋಡ್ಕೋಬೇಕು. ಅದಾದಮೇಲೆ ಕಾಯಿನ್ಸು, ಲಿಟ್ರೇಚರ್, ಈ ಥರ ಎಲ್ಲದಕ್ಕೂ ಒಂದೊಂದು ನೀವು ಚಾರ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಓದೋಕ್ಕೂ ಸುಲಭ ಆಗುತ್ತೆ. ಆಮೇಲೆ ನೀವು ರಿವೈಸ್ ಮಾಡೋಕ್ಕೂ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನು, ಹೂ ಲೆಡ್ ದ ಮರಾಠಾ ಫೋರ್ಸಸ್ ಇನ್ ದ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್ ಅಂತ ಕೇಳಿದ್ದಾರೆ. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪಟ್ಟು, ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪಟ್ಟು ಹೆಸರು ನೋಡ್ಕೊಂಡಿರ್ತೀವಿ. ಆದರೆ ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್ ಮರಾಠಾಸ್ ವರ್ಸಸ್ ಅಹಮದ್ ಶಾ ಅಬ್ದಾಲಿ ಅಂತ ನೋಡ್ಕೊಂಡಿರ್ತೀವಿ. ಆದರೆ ಈ ಮರಾಠಾ ಫೋರ್ಸ್ನ ಯಾರು ಲೀಡ್ ಮಾಡಿದ್ದು ಇಲ್ಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಸದಾಶಿವರಾವ್. ಆದರೆ ಇದೇ ರೀತಿಯಾಗಿ ಬೇರೆ ಥರ ಯಾವ ರೀತಿ ಕ್ವಶನ್ಸ್ ಕೇಳ್ಬೋದು ಅಂತ ನಾವು ನೋಡೋಣ. ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪಟ್ 1526 1526ರಲ್ಲಿ ಬಾಬರ್ ವರ್ಸಸ್ ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ. ಹಾಗೆ ಸೆಕೆಂಡ್ ಬ್ಯಾಟಲ್ ಆಫ್ ಪಾಣಿಪಟ್ 1556ರಲ್ಲಿ ಹೇಮು ವರ್ಸಸ್ ಅಕ್ಬರ್ ನಡುವೆ ನಡೆಯುತ್ತೆ. ಥರ್ಡ್ ಬ್ಯಾಟಲ್ ಆಫ್ ಪಾಣಿಪಟ್ ಮರಾಠಾಸ್ ವರ್ಸಸ್ ಅಹಮದ್ ಶಾ ಅಬ್ದಾಲಿ 1756ರಲ್ಲಿ ನಡೆಯುವಂಥದ್ದು. ಇಲ್ಲಿ ಹೆಸರುಗಳನ್ನ ಕೊಟ್ಟು ಇಯರ್ಸ್ನ ಕೊಟ್ಟು ಮ್ಯಾಚ್ ದ ಫಾಲೋಯಿಂಗ್ ಮಾಡಿ ಅಂತ ಕೂಡ ಕೇಳ್ಬೋದು, ಅಥವಾ ಅರೇಂಜ್ ದ ಫಾಲೋಯಿಂಗ್ ಅಂತ ಕೂಡ ಕೇಳ್ಬೋದು. ಇದೇ ರೀತಿ ಬೇರೆ ಯಾವುದು ನಮಗೆ ಕ್ವಶನ್ಸ್ ಕೇಳ್ಬೋದು ಅಂತ ನೋಡೋಣ. ಬ್ಯಾಟಲ್ ಆಫ್ ಪ್ಲಾಸಿ ಕದನ 1757. ಇದು ನಾವು ಇಂಗ್ಲೀಷ್ ಮತ್ತು ಸಿರಾಜುದ್ದೌಲಾ ನಡುವೆ ನಡೆದಿದ್ದು ಅಂತ ನೆನ್ಪಿಟ್ಕೊಂಡಿರ್ತೀವಿ. ಆದರೆ ಈ ಇಂಗ್ಲೀಷ್ ಫೋರ್ಸಸ್ ಏನಿರುತ್ತೆ ಅದನ್ನು ಯಾರು ಹೆಡ್ ಮಾಡಿದ್ದು, ಅದನ್ನು ಯಾರು ಮುಖ್ಯಸ್ಥಿಗೆ ವಹಿಸ್ಕೊಂಡಿದ್ದು ಅಂದರೆ ಅದು ರಾಬರ್ಟ್ ಕ್ಲೈವ್. ಈ ರೀತಿಯಾದ ಪ್ರಶ್ನೆಗಳು ಬರ್ಬೋದು, ಅದಕ್ಕೆ ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಬ್ಯಾಟಲ್ ಆಫ್ ಬಕ್ಸರ್ 1764ರಲ್ಲಿ ಬ್ರಿಟಿಷ್ ಮತ್ತು ಕಂಬೈನ್ಡ್ ಫೋರ್ಸಸ್ ಆಫ್ ಶಾ ಆಲಮ್, ಮೀರ್ ಕಾಸಿಮ್, ಶುಜಾವುದ್ದೌಲಾ ಅವ್ರು ಯಾರು? ನಿಜಾಮ್ ಆಫ್ ಅವಾದ್.
ಇದ್ರ ಫೋರ್ಸಸ್ಸು ಅಂದರೆ ಬ್ರಿಟಿಷ್ ಅಂತ ನೋಡ್ಕೊಂಡಿರ್ತೀವಿ ನಾವು, ಬ್ರಿಟಿಷ್ ಅಂತ ನೋಡ್ಕೊಂಡಿರ್ತೀವಿ. ಆದರೆ ಈ ಫೋರ್ಸಸ್ನ ಯಾರು ಲೀಡ್ ಮಾಡೋದು? ಹೆಕ್ಟರ್ ಮುನ್ರೋ. ಬ್ಯಾಟಲ್ ಆಫ್ ಪ್ಲಾಸಿನ ಹೆಡ್ ಮಾಡಿದ್ದು ರಾಬರ್ಟ್ ಕ್ಲೈವ್. ಬ್ಯಾಟಲ್ ಆಫ್ ಬಕ್ಸರ್ನ ಲೀಡ್ ಮಾಡಿದ್ದು ಹೆಕ್ಟರ್ ಮುನ್ರೋ. ಬ್ಯಾಟಲ್ ಆಫ್ ಬಕ್ಸರಿಂದ ಬಂದಿದ್ದು ಟ್ರೀಟಿ ಆಫ್ ಅಲಹಾಬಾದ್. ಇದು 1765ರಲ್ಲಿ ಟ್ರೀಟಿನ ಮಾಡ್ಕೊಂಡಿರ್ತಾರೆ, ಒಪ್ಪಂದ. ಇದರಿಂದ ಏನಾಗುತ್ತೆ, ಬ್ರಿಟಿಷರಿಗೆ ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾದ ದಿವಾನಿ ರೈಟ್ಸ್ ಹೋಗುತ್ತೆ. ಯಾರಿಗೆ? ಬ್ರಿಟಿಷ್ಗೆ. ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೊತೀನಿ. ಬ್ಯಾಟಲ್ ಆಫ್ ಪ್ಲಾಸಿ ರಾಬರ್ಟ್ ಕ್ಲೈವ್ ಲೀಡ್ ಮಾಡೋದು, ಬ್ಯಾಟಲ್ ಆಫ್ ಬಕ್ಸರ್ ಹೆಕ್ಟರ್ ಮುನ್ರೋ ಲೀಡ್ ಮಾಡ್ತಾರೆ. ಅದರಿಂದ ಬ್ಯಾಟಲ್ ಆಫ್ ಬಕ್ಸರಿಂದ ಟ್ರೀಟಿ ಆಫ್ ಅಲಹಾಬಾದ್ ಬರುತ್ತೆ. ಇದಿಷ್ಟು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ಕ್ಸ್ ವಾಸ್ ರಿಟನ್ ಬೈ ಬಿಲ್ಹಾನಾ ಇನ್ ದ 11th century ಅಂತ ಕೇಳಿದ್ದಾರೆ. ಆಪ್ಷನ್ನು ರಾಜತರಂಗಿಣಿ, ಮಿತಾಕ್ಷರ ಸಂಹಿತ, ವಿಕ್ರಮಾಂಕ ದೇವಚರಿತ, ಕೌಮುಡಿ ಮಹೋತ್ಸವ. ಇದರಲ್ಲಿ ಆನ್ಸರ್ ಯಾವುದು? ವಿಕ್ರಮಾಂಕ ದೇವಚರಿತ. ಯಾರು ಬರ್ತಿರೋದು? ಬಿಲ್ಹಾನಾ ಬರ್ತಿರೋದು. ಹಾಗಾದರೆ ಮಿಕ್ಕಿದ್ದು ರಾಜತರಂಗಿಣಿ, ಮಿತಾಕ್ಷರ ಸಂಹಿತ, ಕೌಮುಡಿ ಮಹೋತ್ಸವ ಇದನ್ನೆಲ್ಲ ಬರ್ದಿರೋದು ಯಾರು ಅಂತ ನಾವು ನೋಡೋಣ. ರಾಜತರಂಗಿಣಿ ಬರ್ದಿರೋ ಅಂಥದ್ದು ಕಲ್ಹಾನ, ವಿಕ್ರಮಾಂಕ ದೇವಚರಿತ ಬರ್ದಿರೋದು ಬಿಲ್ಹಾನ, ಮಿತಾಕ್ಷರ ಸಂಹಿತ ಬರ್ದಿರೋದು ವಿಜ್ಞಾನೇಶ್ವರ, ಹಾಗೆ ಕೌಮುಡಿ ಮಹೋತ್ಸವ ಬರ್ದಿರೋದು ವಜ್ಜಿಕ. ಇದಿಷ್ಟು ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಮೆಂಬರ್ ಆಫ್ ಕ್ಯಾಬಿನೆಟ್ ಮಿಷನ್ ಅಂತ ಕೇಳಿದ್ದಾರೆ. ಈ ಆನ್ಸರ್ ನಾವು ಮಾಡಬೇಕಾದ್ರೆ ಫಸ್ಟು ನಮಗೆ ಕ್ಯಾಬಿನೆಟ್ ಮಿಷನಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾವು ನೋಡಬೇಕಾಗತ್ತೆ. ಕ್ಯಾಬಿನೆಟ್ ಮಿಷನಲ್ಲಿ 3 ಜನ ಇರ್ತಾರೆ. ಯಾರು? ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್, A.V. ಅಲೆಕ್ಸಾಂಡರ್ ಮತ್ತು ಪೆಥಿಕ್ ಲಾರೆನ್ಸ್. ಇದರಲ್ಲಿ ಯಾರು ಇರಲ್ಲ ಅಂತ ಅಂದರೆ ಸಿರಿಲ್ ರ್ಯಾಡ್ಕ್ಲಿಫ್. ಇವರು ಕ್ಯಾಬಿನೆಟ್ ಮಿಷನ್ನ ಮೆಂಬರ್ ಅಲ್ಲ. ಕ್ಯಾಬಿನೆಟ್ ಮಿಷನ್ ಇಂಡಿಯಾಗೆ ಏನಕ್ಕೆ ಬರುತ್ತೆ ಅಂತ ಅಂದರೆ ಟ್ರಾನ್ಸ್ಫರ್ ಆಫ್ ಪವರ್ಸ್ ಫ್ರಮ್ ಬ್ರಿಟಿಷ್ ಗೌರ್ಮೆಂಟ್ ಟು ಇಂಡಿಯನ್ ಲೀಡರ್ಶಿಪ್. ಅಂದರೆ ಬ್ರಿಟಿಷ್ ಆಡಳಿತ, ಬ್ರಿಟಿಷ್ ಗೌರ್ಮೆಂಟ್ ಏನಿರುತ್ತೆ ಇದರಿಂದ ಕೆಲವು ಪವರ್ಸ್ನ ಇಂಡಿಯನ್ ಲೀಡರ್ಶಿಪ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಈ ಕ್ಯಾಬಿನೆಟ್ ಮಿಷನ್ ಅನ್ನೋದು ಬರುತ್ತೆ. ಹಾಗಾದರೆ ಈ ಕ್ಯಾಬಿನೆಟ್ ಮಿಷನ್ನ ಯಾರು ಇನಿಷಿಯೇಟಿವ್ ಅಂದರೆ ಫಾರ್ಮ್ಯುಲೇಟ್ ಮಾಡ್ತಾರೆ, ಯಾರು ಇದನ್ನು ಮಾಡೋಣ ಕ್ಯಾಬಿನೆಟ್ ಮಿಷನ್ ಅಂತ ಹೇಳುತ್ತಾರೆ ಅಂದರೆ ಅದು ಕ್ಲೆಮೆಂಟ್ ಅಟ್ಲಿ. ಕ್ಲೆಮೆಂಟ್ ಅಟ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಫ್ ಯುನೈಟೆಡ್ ಕಿಂಗ್ಡಮಿನ ಪ್ರಧಾನಮಂತ್ರಿ ಆಗಿರ್ತಾರೆ ಕ್ಲೆಮೆಂಟ್ ಅಟ್ಲಿ ಅವರು. ಇವರು ನಮ್ಮ ಇಂಡಿಯಾ ಲೀಡರ್ಸ್ ಏನಿರ್ತಾರೆ ಅವ್ರಿಗೆ ಪವರ್ಸ್ನ ಅಂದರೆ ಬ್ರಿಟಿಷ್ ಗೌರ್ಮೆಂಟಿನ ಪವರ್ಸ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ತರ್ತಾರೆ. ಹಾಗಾದರೆ ಈ ಕ್ಯಾಬಿನೆಟ್ ಮಿಷನಲ್ಲಿ ಯಾರ್ಯಾರು ಇರ್ತಾರೆ? ಕ್ಯಾಬಿನೆಟ್ ಮಿಷನಲ್ಲಿ ಲಾರ್ಡ್ ಪೆಥಿಕ್ ಲಾರೆನ್ಸ್, ಇವರು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್, ಪ್ರೆಸಿಡೆಂಟ್ ಆಫ್ ಬೋರ್ಡ್ ಆಫ್ ಟ್ರೇಡ್. ಮತ್ತು A.V. ಅಲೆಕ್ಸಾಂಡರ್, ಫಸ್ಟ್ ಲಾರ್ಡ್ ಆಫ್ ಅಡ್ಮೈರಲ್ಟಿ. ಇವರು ಇಷ್ಟು ಜನ ಕ್ಯಾಬಿನೆಟ್ ಮಿಷನಲ್ಲಿ ಇರ್ತಾರೆ. ಇದಲ್ದಲೇ ಇನ್ನೊಬ್ಬರು ಕೂಡ ಬರ್ತಾರೆ. ಅವ್ರು ಯಾರು ಅಂತ ನೋಡೋಣ. ಲಾರ್ಡ್ ವೇವೆಲ್, ಇವರು ವೈಸ್ರಾಯ್ ಆಫ್ ಇಂಡಿಯಾ ಆಗಿರ್ತಾರೆ. ಇವರು ಪ್ರತಿಯೊಂದು ಸ್ಟೆಪ್ ಕ್ಯಾಬಿನೆಟ್ ಮಿಷನ್ ಏನು ನಡೆಯುತ್ತೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಪ್ರತಿಯೊಂದು ಹಂತದಲ್ಲೂ ಭಾಗಿಯಾಗಲ್ಲ. ಆದರೆ ಇವರು ಯಾವುದಾದ್ರೂ ಕೆಲವು ಸಿಚುಯೇಷನಲ್ಲಿ ಕೆಲವು ಮೀಟಿಂಗ್ಸ್ಗಳಲ್ಲಿ ಇವರು ಪ್ರೆಸೆಂಟ್ ಆಗಿದ್ರು, ಇವರು ಇದ್ದರು ಅನ್ನೋದು ಇರುತ್ತೆ. ಇದರಿಂದ ಏನಾಯಿತು? ಕ್ಯಾಬಿನೆಟ್ ಮಿಷನ್ನಿಂದ ಏನಾಯಿತು ಅಂತಂದರೆ ಇಂಡಿಯಾನ ಅಂದರೆ ಭಾರತ ದೇಶವನ್ನು 3 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. A, B and C ಕ್ಲಸ್ಟರ್ಸ್ ಅಂತ ವಿಂಗಡಿಸಲಾಗುತ್ತೆ. ಯಾವ ರೀತಿ? ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ A, B and C ಕ್ಲಸ್ಟರ್ಸ್ ಅಂತ. ಆಡಳಿತ ನಡೆಸೋದಕ್ಕೆ ಈಸಿ ಆಗಲಿ, ಸುಲಭ ಆಗಲಿ ಅಂತ A, B, C ಗುಂಪುಗಳಾಗಿ ಭಾರತ ದೇಶವನ್ನು ವಿಂಗಡಣೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ,
ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸಾತವಾಹನ ರೂಲರ್ಸ್ ಕಂಪೋಸ್ ದ ವರ್ಕ್ ಆಫ್ ಗತ ಸಪ್ತಸತಿ? ಇದು ತುಂಬಾ ಈಸಿ ಆದಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಹಾಲ. ಮುಂದಿನ ಪ್ರಶ್ನೆ, ವಿಚ್ ವರ್ಕ್ ಈಸ್ ಕನ್ಸಿಡರ್ಡ್ ಆಸ್ ದ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಸಾಂಸ್ಕ್ರಿಟ್ ಅಂತ ಕೇಳಿದ್ದಾರೆ. ಆಪ್ಷನ್ಸು ಮಿತಾಕ್ಷರ, ಜಾತಕ ತಿಲಕ, ಗೋವಿದ್ಯ, ಮನಸೋಲ್ಲಾಸ. ಇದರಲ್ಲಿ ಯಾವುದು ಕರೆಕ್ಟಾದ ಉತ್ತರ ಅಂದರೆ ಮನಸೋಲ್ಲಾಸ ಕರೆಕ್ಟ್. ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಸಾಂಸ್ಕ್ರಿಟ್. ಹಾಗಾದರೆ ಆಪ್ಷನ್ಸ್ ನೋಡ್ಕೊಂಡು ಹೋಗೋಣ ಏನೇನು ಅಂತ. ಮಿತಾಕ್ಷರನ ಬರೆದಿರೋವಂಥದ್ದು ವಿಜ್ಞಾನೇಶ್ವರ. ಇದು ಏನಪ್ಪ ಮಿತಾಕ್ಷರ ಅಂದರೆ ಇಟ್ ಈಸ್ ಎ ಕಮೆಂಟ್ರಿ ಆನ್ ಯಜ್ಞವಾಕ್ಯ ಸ್ಮೃತಿ. ಯಜ್ಞವಾಕ್ಯ ಸ್ಮೃತಿ ಅಂದರೆ ಈಗ ಲೀಗಲ್ ಟ್ರೀಟೈಸ್ ಆನ್ ಇನ್ಹೆರಿಟೆನ್ಸ್ ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ, ಮಕ್ಕಳಿಂದ ಅವರ ಮಕ್ಕಳಿಗೆ, ಹೀಗೆ ಪ್ರಾಪರ್ಟಿ ಅಂದರೆ ಯಾವುದೇ ಒಂದು ಆಸ್ತಿ ಇರ್ಬೋದು, ಅದು ಯಾರಿಂದ ಯಾರಿಗೆ ಇನ್ಹೆರಿಟ್ ಆಗುತ್ತೆ, ಯಾರಿಂದ ಯಾರಿಗೆ ಬರುತ್ತೆ ಅನ್ನೋದ್ರ ಮೇಲೆ ಇರೋವಂಥದ್ದು ಮಿತಾಕ್ಷರ. ಜಾತಕ ತಿಲಕ ಇದನ್ನು ಬರೆದಿರೋ ಅಂಥದ್ದು ಶ್ರೀಧರಾಚಾರ್ಯ. ಇದ್ರ ಯಾವುದ್ರ ಮೇಲಿದೆ ಅಂದರೆ ಆಸ್ಟ್ರಾಲಜಿ ಮೇಲೆ ಇದೆ, ಜ್ಯೋತಿಷ್ಯ. ಗೋವಿದ್ಯ ಕೀರ್ತಿವರ್ಮ ಬರೆದಿರೋ ಅಂಥದ್ದು ವೆಟರ್ನರಿ ಸೈನ್ಸ್. ಗೋವಿದ್ಯ ಅದರಲ್ಲೇ ನೀವು ನೆನ್ಪಿಡ್ಕೋಬೋದು, ಗೋ ಅಂದರೆ ಹಸು, ಗೋವಿದ್ಯ ಹಸುಗಳ ಬಗ್ಗೆ ಅಂತ. ಹಸುಗಳ ಬಗ್ಗೆ ಅಂದರೆ ವೆಟರ್ನರಿ ಸೈನ್ಸ್ ಇರುತ್ತೆ, ಪ್ರಾಣಿಗಳ ಬಗ್ಗೆ ಇರುತ್ತೆ ಅಂತ ನೀವು ತಿಳ್ಕೊಬೋದು. ಇದನ್ನು ಬರೆದಿರೋ ಅಂಥದ್ದು ಕೀರ್ತಿವರ್ಮ. ಮನಸೋಲ್ಲಾಸ ಇದನ್ನು ಬರೆದಿರೋದು ಸೋಮೇಶ್ವರ ಮೂರನೇ ಸೋಮೇಶ್ವರ ಬರೆದಿರೋ ಅಂಥದ್ದು ಮನಸೋಲ್ಲಾಸ. ಇದು ಒಂದು ಎನ್ಸೈಕ್ಲೋಪೀಡಿಯಾ ಆಗಿರುತ್ತೆ. ಹಾಗಿದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಮನಸೋಲ್ಲಾಸ, ವಿಚ್ ಈಸ್ ದ ಫಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಸಾಂಸ್ಕ್ರಿಟ್. ಅಂದರೆ ಮನಸೋಲ್ಲಾಸ ಬರೆದಿರೋ ಅಂಥದ್ದು ಸೋಮೇಶ್ವರ ಮೂರನೇ ಸೋಮೇಶ್ವರ ಬರೆದಿರೋದು. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಕಲ್ಟಿವೇಟೆಡ್ ಇನ್ ಹರಪ್ಪನ್ ಸಿವಿಲೈಸೇಷನ್ ಅಂತ ಕೇಳಿದ್ದಾರೆ. ಹರಪ್ಪನ್ ಸಿವಿಲೈಸೇಷನಲ್ಲಿ ಯಾವ ಬೆಳೆಯನ್ನು ಬೆಳೀತಾ ಇರಲಿಲ್ಲ ಅಂತ ಕೇಳಿದ್ದಾರೆ. ಇರಲಿಲ್ಲ ಅಂತ ಕೇಳಿದಾಗ ನಮ್ಗೆ ಯಾವ್ಯಾವ ಬೆಳೀತಾ ಇದ್ರು ಅನ್ನೋ ವಿಷಯ ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ನೋಡೋಣ. ಫಸ್ಟು ಕ್ವಶನ್ನ ಅರ್ಥ ಮಾಡಿಕೊಂಡು ಏನೇನು ಬೆಳೀತಾ ಇದ್ರು ಅಂತ ನೋಡ್ಕೊಳ್ಳೋಣ, ಆಮೇಲೆ ಕ್ವಶನ್ಗೆ ಉತ್ತರ ಮಾಡೋಣ. ಹರಪ್ಪನ್ ಸಿವಿಲೈಸೇಷನಲ್ಲಿ ಬೀಫು, ಬಫೆಲೋ, ಮಟನ್, ಟರ್ಟಲ್ಸ್, ಟಾಟಾಯ್ಸ್, ಗಾರಿಯಲ್ಸ್ ಮತ್ತು ರಿವರ್ ಆ್ಯಂಡ್ ಸೀ ಫಿಶ್ ಇಷ್ಟು ನಾನ್ ವೆಜ್ ಐಟಮ್ಸಲ್ಲಿ ಅವರು ತಿಂತಾಯಿದ್ರು. ಬೀಫು, ಬಫೆಲೋ, ಮಟನ್, ಟರ್ಟಲ್ಸ್, ಟಾಟಾಯ್ಸ್, ಗ್ಯಾರಿಯಲ್ಸ್, ರಿವರ್ ಆ್ಯಂಡ್ ಸೀ ಫಿಶ್ ಇಷ್ಟು ತಿಂತಾಯಿದ್ರು. ಹಾಗೆ ಸೀರಿಯಲ್ಸ್ ಆ್ಯಂಡ್ ಪಲ್ಸಸ್ ಅಂತ ನೋಡ್ತಾ ಹೋದರೆ ಪೀ ಅಂದರೆ ಬಟಾಣಿ, ಚಿಕ್ ಪೀ ಅಂದರೆ ಹುರಿಗಡಲೆ ಅಂತ ನಾವೇನು ಕರಿತೀವಿ ಅದು, ಹಾಗೆ ಪಿಜನ್ ಪೀ ಅಂದರೆ ತೊಗರಿಬೇಳೆ, ಹಾರ್ಸ್ ಗ್ರಾಮ್ ಅಂದರೆ ಕಡಲೆಬೇಳೆ, ಗ್ರೀನ್ ಗ್ರಾಮ್ ಅಂದರೆ ಹೆಸರುಬೇಳೆ. ಇದಿಷ್ಟನ್ನು ಕೂಡ ಅವರು ಬೆಳೀತಾ ಇದ್ರು. ಇದಲ್ದನೇ ಇದ್ರ ಜೊತೆಗೆ ವೀಟ್ ಅಂದರೆ ಗೋಧಿ ಮತ್ತು ಬಾರ್ಲೆ ಕೂಡ ಅವರು ಬೆಳೀತಾ ಇದ್ರು. ಇವಾಗ ಇಷ್ಟು ಗೊತ್ತಾಯಿತು. ಇದ್ರ ಜೊತೆಗೆ ಅವರು ಆಯಿಲ್ ಸೀಡ್ಸ್ನ ಕೂಡ ಬೆಳೀತಾ ಇದ್ರು. ಆಯಿಲ್ ಸೀಡ್ಸ್ ಯಾವ್ಯಾವುದು ಅಂದರೆ ಸೀಸೇಮ್ ಆಯಿಲ್ ಅಂದರೆ ಎಳ್ಳೆಣ್ಣೆ, ಲಿನ್ಸೀಡು, ಮಸ್ಟರ್ಡ್ ಆಯಿಲ್ ಇಷ್ಟು ಆಯಿಲ್ ಸೀಡ್ಸ್ನ ಕೂಡ ಅವರು ಬೆಳೀತಾ ಇದ್ರು ಅಂತ ನಾವು ತಿಳ್ಕೊಬೇಕಾಗತ್ತೆ. ಇವಾಗ ನಾವು ಕ್ವಶನ್ನ ನೋಡೋಣ. ಕ್ವಶನಲ್ಲಿ ಏನು ಕೇಳಿದರೆ ಯಾವುದನ್ನ ಕಲ್ಟಿವೇಟ್ ಮಾಡಿಲ್ಲ ಹರಪ್ಪನ್ ಸಿವಿಲೈಸೇಷನಲ್ಲಿ ಅಂತ ಕೇಳಿದ್ದಾರೆ. ಮಸ್ಟರ್ಡ್ ಆಯಿಲ್ ಸೀಡ್ಸಲ್ಲಿ ಮಾಡಿದ್ದಾರೆ, ಬಾರ್ಲಿ ಮಾಡಿದ್ದಾರೆ, ಸೀಸೇಮ್ ಆಯಿಲ್ ಸೀಡ್ಸಲ್ಲಿ ಮಾಡಿದ್ದಾರೆ. ಹಾಗಾದರೆ ಶುಗರ್ ಕೇನ್ ಮಾಡಿಲ್ಲ. ಶುಗರ್ ಕೇನ್ ಇಸ್ ದ ಆನ್ಸರ್ ಏನು ಶುಗರ್ ಕೇನ್. ಕಬ್ಬು ಬೆಳೆಯನ್ನು ಅವರು ಬೆಳೀತಾ ಇರಲಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಪಂಚಸಿದ್ಧಾಂತಿಕ ವಿಚ್ ಇಸ್ ಕನ್ಸಿಡರ್ಡ್ ದ ಬೈಬಲ್ ಆಫ್ ಆಸ್ಟ್ರಾನಮಿ ವಾಸ್ ರಿಟನ್ ಬೈ ಅಂತ ಕೇಳಿದ್ದಾರೆ. ಯಾರು ಬರ್ದಿರೋದು ಇದನ್ನು ಅಂತ ಕೇಳಿದ್ದಾರೆ.
ಇದನ್ನು ಬರೆದಿರೋದು ವರಹಮಿಹಿರ. ವರಹಮಿಹಿರ ಬರೆದಿರೋವಂಥದ್ದು ಪಂಚಸಿದ್ಧಾಂತಿಕ ಬೃಹತ್ ಸಂಹಿತ ಬೃಹತ್ ಜಾತಕ. ಆರ್ಯಭಟ್ಟ ಬರೆದಿರೋದು ಆರ್ಯಭಾಟ್ಯ ಆರ್ಯ ಸಿದ್ಧಾಂತ. ಸುಶ್ರುತ ಸಂಹಿತ ಧನ್ವಂತರಿ ಹಿಂದೂ ಗಾಡ್ ಆಫ್ ಮೆಡಿಸಿನ್. ಇದನ್ನು ಧನ್ವಂತರಿ ತ್ರಯೋದಶಿ ಕುಮಾರದನ್ನು ಪ್ರತಿ ವರ್ಷ ನ್ಯಾಷನಲ್ ಆಯುರ್ವೇದ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಇಂಡಿಯನ್ ಗೌರ್ಮೆಂಟು ಡಿಸೈಡ್ ಮಾಡಿದೆ. ಮುಂದಿನ ಪ್ರಶ್ನೆ ನೋಡೋಣ. ಹೂ ಬಿಲ್ಡ್ ಕೈಲಾಸನಾಥ್ ಟೆಂಪಲ್ ಅಟ್ ಎಲ್ಲೋರಾ ಅಂತ ಕೇಳಿದ್ದಾರೆ. ಯಾರು ಕೈಲಾಸನಾಥ ದೇವಾಲಯನ ಎಲ್ಲೋರಾದಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ 1ನೇ ಕೃಷ್ಣ. ಮುಂದಿನ ಪ್ರಶ್ನೆ, ಸಿಮ್ಲಾ ಅಗ್ರಿಮೆಂಟ್ ಆಫ್ 1972 ವಾಸ್ ಸೈನ್ಡ್ ಬಿಟ್ವೀನ್ ಅಂತ ಕೇಳಿದ್ದಾರೆ. ಇದು ಯಾರ ಮಧ್ಯೆ ಸಿಮ್ಲಾ ಅಗ್ರಿಮೆಂಟ್ ಸೈನ್ ಆಯಿತು ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಇಂಡಿಯಾ ಮತ್ತು ಪಾಕಿಸ್ತಾನ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಸ್ಟಡಿ ಮಾಡೋಣ. ಈ ಸಿಮ್ಲಾ ಅಗ್ರಿಮೆಂಟು ಯಾರ್ಯಾರ ಮಧ್ಯೆ ಸೈನ್ ಆಯಿತು ಅಂದರೆ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಇಂಡಿಯಾದಿಂದ, ಪಾಕಿಸ್ತಾನಿ ಪ್ರೆಸಿಡೆಂಟ್ ಜುಲ್ಫಿಕರ್ ಅಲಿ ಭುಟ್ಟೋ ಇವರ ನಡುವೆ 2ನೇ ಜುಲೈ 1972 2ನೇ ಜುಲೈ 1972ರಲ್ಲಿ ಸಿಮ್ಲಾ ಅಗ್ರಿಮೆಂಟು ಸೈನ್ ಆಯಿತು. ಹಾಗೆ ಇದಲ್ಲದೆ ಇದೇ ಥರ ಬೇರೆ ಯಾವ್ಯಾವ್ದಿದೆ ಅಂತ ನಾವು ನೋಡಬೇಕು. ಇಂಡಿಯಾ ಮತ್ತು ನೇಪಾಳ ಜೊತೆ ಟ್ರೀಟಿ ಆಫ್ ಪೀಸ್ ಇದು ನಡೆದಿದ್ದು ಸೈನ್ ಆಗಿದ್ದು ಕಠ್ಮಂಡು ಅಲ್ಲಿ. ಇಂಡಿಯಾ ಮತ್ತು ಶ್ರೀಲಂಕಾ ಇಂಡೋ ಶ್ರೀಲಂಕಾ ಪೀಸ್ ಅಕಾರ್ಡ್ ಅಟ್ ಕೊಲಂಬೋ. ಇಂಡೋ ಶ್ರೀಲಂಕಾ ಪೀಸ್ ಅಕಾರ್ಡ್ ಇದು ನಡೆದಿದ್ದು ಕೊಲಂಬೋ ಅಲ್ಲಿ. ಯಾರ ಮಧ್ಯ? ಇಂಡಿಯಾ ಮತ್ತು ಶ್ರೀಲಂಕಾ ಮಧ್ಯ. ಈ ರೀತಿ ಬೇರೆ ಬೇರೆ ಅಗ್ರಿಮೆಂಟ್ಸ್ ಏನಿದೆ ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಈ ಶಿಮ್ಲಾ ಅಗ್ರಿಮೆಂಟ್ ಇಂಡಿಯಾ ಮತ್ತು ಪಾಕಿಸ್ತಾನ್, ಅದರಲ್ಲೇ ಬೇರೆ ಬೇರೆ ಅಗ್ರಿಮೆಂಟ್ ಕೂಡ ಬರುತ್ತೆ. ತಾಕ್ಷೆಂಟ್ ಅಗ್ರಿಮೆಂಟ್ ಅಂತ ಕೂಡ ಒಂದು ಬರುತ್ತೆ. ಅದು ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥದ್ದು. ಅದೇ ರೀತಿ ಸಿಮ್ಲಾ ಅಗ್ರಿಮೆಂಟ್ ಕೂಡ ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ ನಡೆದಂಥದ್ದು. ಇಂಡಿಯಾ ನೇಪಾಲ್ ಟ್ರೀಟಿ ಆಫ್ ಪೀಸ್ ಕಠ್ಮಂಡು ಅಲ್ಲಿ ನಡೆದಿದ್ದು. ಇಂಡಿಯಾ ಮತ್ತು ಶ್ರೀಲಂಕಾ ಪೀಸ್ ಅಕಾರ್ಡ್ ನಡೆದಿದ್ದು ಕೊಲಂಬೋ ಅಲ್ಲಿ. ಇದಿಷ್ಟು ನೆನಪಿರಲಿ. ಪಾರ್ಟಿಷನ್ ಆಫ್ ಬೆಂಗಾಲ್ ಕೇಮ್ ಇಂಟು ಫೋರ್ಸ್ ಆನ್ ಅಂತ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಉತ್ತರ 16th ಅಕ್ಟೋಬರ್ 1905 16ನೇ ಅಕ್ಟೋಬರ್ 1905 ಪಾರ್ಟಿಷನ್ ಆಫ್ ಬೆಂಗಾಲ್ ಆಯಿತು ಅಂತ ನಾವು ತಿಳ್ಕೋಬೇಕು. ಅರೇಂಜ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಕ್ರೊನೊಲಾಜಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಕ್ರೊನೊಲಾಜಿಕಲ್ ಆರ್ಡರ್ ಅಂದರೆ ಏನು? ಈಗ ಇಸ್ವಿಗಳು ಅಂದರೆ ಇಯರ್ಸ್, ಯಾವುದು ಫಸ್ಟ್ ಆಯಿತು ಯಾವುದು ಲಾಸ್ಟ್ ಆಯಿತು ಅಂತ ನಾವು ಕ್ರೊನಾಲಜಿಕಲ್ ಆರ್ಡರಲ್ಲಿ ನಾವು ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಟ್ರೀಟಿ ಆಫ್ ಮಡ್ರಾಸ್ ಕೊಟ್ಟಿದ್ದಾರೆ, ಸಬ್ಸಿಡರಿ ಅಲಯನ್ಸ್ ಕೊಟ್ಟಿದ್ದಾರೆ, ಟ್ರೀಟಿ ಆಫ್ ಮಂಗಳೂರು ಕೊಟ್ಟಿದ್ದಾರೆ, ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಕೊಟ್ಟಿದ್ದಾರೆ. ನಿಮಗೇನೂ ಗೊತ್ತಿಲ್ಲ ಅಂದರೂ ಇದನ್ನು ನೀವು ನೆನ್ಪಿಡ್ಕೋಬೇಕು. ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಅಲ್ಲಿ ಆಗಿದ್ದು ಟ್ರೀಟಿ ಆಫ್ ಮಡ್ರಾಸು. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ನಡೆದಿದ್ದು ಟ್ರೀಟಿ ಆಫ್ ಮಂಗಳೂರು ಬಂತು. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಅಲ್ಲಿ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಬಂತು. ಹಾಗಾದರೆ ಸಬ್ಸಿಡರಿ ಅಲಯನ್ಸು ನಿಜಾಮ್ ಆಫ್ ಹೈದ್ರಾಬಾದ್ ವಾಸ್ ದ ಫಸ್ಟ್ ವಿಕ್ಟಿಮ್ ಆಫ್ ಸಬ್ಸಿಡರಿ ಅಲಯನ್ಸ್. ಅದನ್ನು ತಂದವರು ಲಾರ್ಡ್ ವೆಲೆಸ್ಲಿ. ಇದಿಷ್ಟು ನೆನ್ಪಿಡ್ಕೋಬೇಕು. ಇದಿಷ್ಟು ನೆನ್ಪಿಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಟ್ರೀಟಿ ಆಫ್ ಮಡ್ರಾಸ್ ಫಸ್ಟು, ಟ್ರೀಟಿ ಆಫ್ ಮಂಗಳೂರು ನೆಕ್ಸ್ಟು, ಟ್ರೀಟಿ ಆಫ್ ಶ್ರೀರಂಗಪಟ್ಟಣ, ಅದಾದಮೇಲೆ ಬರೋದು ಸಬ್ಸಿಡರಿ ಅಲಯನ್ಸು. ಇದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ವಲ್ಪ ಡೀಟೇಲಾಗಿ. ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಇದು ನಡೆದಂಥದ್ದು 1767 1769 ಬ್ರಿಟಿಷರು ಏನಿರ್ತಾರೆ ಇವರು ಮರಾಠಾಸು ಮತ್ತು ನಿಜಾಮ್ ಆಫ್ ಹೈದ್ರಾಬಾದ್ ಜೊತೆ ಸೇರಿಕೊಂಡು ಮೈಸೂರು ಮೇಲೆ ದಾಳಿಯನ್ನು ನಡೆಸೋಕ್ಕೆ ಸಂಚು ಮಾಡ್ತಾರೆ. ಮೈಸೂರಲ್ಲಿ ಇದ್ದಿದ್ದು ಯಾರವಾಗ ಆಡಳಿತ ಮಾಡ್ತಿದ್ದು? ಹೈದರಾಲಿ. ಬ್ರಿಟಿಷು ಮತ್ತು ಮರಾಠಾಸು ನಿಜಾಮ್ ಆಫ್ ಹೈದ್ರಾಬಾದ್ ಸೇರಿ ಹೈದರಾಲಿಯನ್ನು ಡಿಫೀಟ್ ಮಾಡ್ತಾರೆ, ಅಂದರೆ ಸೋಲಿಸ್ತಾರೆ. ಇದರಿಂದ ಬಂದಂಥದ್ದೇ ಟ್ರೀಟಿ ಆಫ್ ಮಡ್ರಾಸ್.
1769 ಮಡ್ರಾಸ್ ಒಪ್ಪಂದ ಆಗತ್ತೆ. ಈ ಒಪ್ಪಂದದಲ್ಲಿ ಏನಾಗುತ್ತೆ ಅಂದರೆ ಹೈದರಾಲಿಗೆ ಯಾವಾಗಲಾದರೂ ಯಾರಿಂದನಾದರೂ ದಾಳಿ ಆದರೆ ಬ್ರಿಟಿಷರು ಹೈದರಾಲಿಗೆ ಸಹಾಯ ಮಾಡ್ತೀವಿ ಅಂತ ಒಪ್ಕೊತಾರೆ. ಇದು ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಆಗುತ್ತೆ. ಇನ್ನು ಸೆಕೆಂಡ್ ಆಂಗ್ಲೋ ಮೈಸೂರು ವಾರಲ್ಲಿ ಹೈದರಾಲಿ ಮರಾಠ ಮತ್ತು ನಿಜಾಮ್ ಆಫ್ ಹೈದರಾಬಾದ್ ಏನಿರ್ತಾರೆ ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ಬ್ರಿಟಿಷ್ನ ಸೋಲಿಸ್ತಾರೆ. ಯಾರು? ಹೈದರಾಲಿ. ಅವ್ರ ಜೊತೆಗಿದ್ದಂಥವ್ರು ಮರಾಠಾಸ್ ಮತ್ತು ನಿಜಾಮ್ ಆಫ್ ಹೈದರಾಬಾದ್. ಇದರಿಂದ ಏನಾಗುತ್ತೆ, ಬ್ರಿಟಿಷ್ ಅವ್ರಿಗೆ ಕೋಪ ಬರುತ್ತೆ. ಅದಕ್ಕೆ ಅವರು ಜನರಲ್ ಐರ್ಕೂಟ್ ಏನಿರ್ತಾರೆ ಇವರು ಹೈದರಾಲಿ ಮೇಲೆ ಯುದ್ಧವನ್ನು ಘೋಷಣೆ ಮಾಡ್ತಾರೆ. ಇದರಿಂದ ಹೈದರಾಲಿ ಸೋತೋಗ್ತಾರೆ. ಹೈದರಾಲಿ ಸೋತರೂ ಕೂಡ ಅವ್ರ ಮಗ ಟಿಪ್ಪು ಏನಿರ್ತಾನೆ ಅವರು ವಾರ್ ಅಂದರೆ ಯುದ್ಧನ ಕಂಟಿನ್ಯೂ ಮಾಡ್ತಾರೆ, ಮುಂದುವರಿಸ್ತಾರೆ. ಇದರಿಂದ ಬಂದಂಥದ್ದೇ ಟ್ರೀಟಿ ಆಫ್ ಮ್ಯಾಂಗ್ಳೂರ್. ಈ ಟ್ರೀಟಿ ಆಫ್ ಮ್ಯಾಂಗ್ಳೂರಲ್ಲಿ ಏನು ಮಾಡ್ತಾರೆ, ಈ ಸೋತಿರೋವಂತಹ ಸೈನಿಕರೆಲ್ಲ ಏನಿರ್ತಾರೆ ಅವ್ರನ್ನ ಜೈಲಿಗೆ ತೊಗೊಂಡೋಗ್ಬಿಟ್ಟಿರ್ತಾರೆ. ಅವ್ರನ್ನೆಲ್ಲ ವಾಪಸ್ ಕರ್ಕೊಂಬರೋ ಅಂತಹ ಪ್ರಯತ್ನ ಈ ಟ್ರೀಟಿ ಆಫ್ ಮಂಗಳೂರಿಂದ ನಡೆಯುತ್ತೆ. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಇದು 1790ರಿಂದ 92ರವರೆಗೆ ನಡೆಯುವಂಥದ್ದು. ಧರ್ಮರಾಜ ಆಫ್ ತ್ರವಂಕೋರ್ ಏನಿರ್ತಾನೆ ಇವನು ಟಿಪ್ಪುವಿನ ಜಾಗ ಏನಿರುತ್ತೆ ಅಲ್ಲಿ ಎಲ್ಲ ಕೋಟೆಗಳನ್ನು ಕಟ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆವಾಗ ಏನು ಮಾಡ್ತಾರೆ, ಈ ಧರ್ಮರಾಜ ಆಫ್ ತ್ರವಂಕೋರ್ ಏನಿರ್ತಾನೆ ಅವನು ಬ್ರಿಟಿಷ್ನ ಕೈ ಕೆಳಗೆ ಇರುವಂತಹ ವ್ಯಕ್ತಿ. ಸೊ ಈ ಟಿಪ್ಪು ಏನು ಮಾಡ್ತಾನೆ, ಅವನ ವಿರುದ್ಧ ಯುದ್ಧ ಮಾಡಲೇಬೇಕಾಗತ್ತೆ, ತ್ರವಂಕೋರಿನ ರಾಜನ ವಿರುದ್ಧ ಯುದ್ಧ ಮಾಡಲೇಬೇಕಾಗತ್ತೆ. ಅದಕ್ಕೆ ಅವನು ಯುದ್ಧನ ಘೋಷಣೆ ಮಾಡಿದ ತಕ್ಷಣ ಈ ಧರ್ಮರಾಜ ಬ್ರಿಟಿಷ್ನ ಕೈ ಕೆಳಗಿರುವಂಥವನಾದ್ರಿಂದ ಬ್ರಿಟಿಷರು ಟಿಪ್ಪುವಿನ ವಿರುದ್ಧ ವಾರನ್ನು ಡಿಕ್ಲೇರ್ ಮಾಡ್ತಾರೆ, ಯುದ್ಧನ ಡಿಕ್ಲೇರ್ ಮಾಡ್ತಾರೆ. ಇದರಿಂದ ಆಗುವಂಥದ್ದೇ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. ಇದರಲ್ಲಿ ಟಿಪ್ಪು ಸುಮಾರು ಅರ್ಧ ರಾಜ್ಯವನ್ನು ಕಳ್ಕೊತಾನೆ, ಬ್ರಿಟಿಷರಿಗೆ ಕೊಡ್ತಾನೆ. ಹಾಗೆ ಅವನ 2 ಮಕ್ಕಳು ಹೋಸ್ಟೇಜ್ ಅಂದರೆ ಬ್ರಿಟಿಷರ ಕೈ ಕೆಳಗೆ ಇರೋವಂಥದ್ದು ಹಾಸ್ಟೇಜ್ ಆಗಿ ಹೋಗ್ತಾರೆ. ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಇದರಲ್ಲಿ ಟಿಪ್ಪು ಸೋತೋಗ್ತಾನೆ, ಟಿಪ್ಪುನ ಸಾಯಿಸಲಾಗುತ್ತೆ. ಇದರಿಂದ ಒಡೆಯರ್ ಡೈನಸ್ಟಿ ಮತ್ತೆ ಆಡಳಿತಕ್ಕೆ ಬರುತ್ತೆ. ಆದರೆ ಅದು ಸ್ವತಂತ್ರವಾಗಿರಲ್ಲ, ಬ್ರಿಟಿಷಿನ ಕೈ ಕೆಳಗೆ ಒಡೆಯರ್ ಡೈನಸ್ಟಿ ಸ್ಥಾಪನೆ ಆಗುತ್ತೆ 1798 ಮತ್ತು 99ರಲ್ಲಿ. ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ ಇಲ್ಲಿ ಅಂದರೆ ಸಬ್ಸಿಡರಿ ಅಲಯನ್ಸ್ ಬಗ್ಗೆ ಕೇಳಿದ್ದಾರೆ. ಸಬ್ಸಿಡರಿ ಅಲಯನ್ಸ್ನ ತಂದಿರೋವಂಥದ್ದು ಲಾರ್ಡ್ ವೆಲೆಸ್ಲಿ ಅವರು. ಇದು ಏನಕ್ಕೆ ತೊಗೊಂಬಂದರು ಅಂದರೆ ರಾಜರ ಆಡಳಿತ ನಡೀತಿದ್ದಂತಹ ಜಾಗಗಳೆಲ್ಲ ಬ್ರಿಟಿಷಿನ ಕೈ ಕೆಳಗೆ ಹೋಗುವಂಥದ್ದು ಸಬ್ಸಿಡರಿ ಅಲಿಯನ್ಸು. ಇದನ್ನು ತಂದಿದ್ದು ಲಾರ್ಡ್ ವೆಲೆಸ್ಲಿ. ಇದಕ್ಕೆ ಮೊದಲನೇ ವ್ಯಕ್ತಿ ಗುರಿಯಾದದ್ದು, ಮೊದಲನೇ ರಾಜ ಗುರಿಯಾದದ್ದು ಅಂದರೆ ನಿಜಾಮ್ ಆಫ್ ಹೈದರಾಬಾದ್ 1798ರಲ್ಲಿ. ಈಗ ಪ್ರಶ್ನೆಯನ್ನು ನೋಡೋಣ. ಟ್ರೀಟಿ ಆಫ್ ಮಡ್ರಾಸ್ ಫಸ್ಟ್ ಆಂಗ್ಲೋ ಮೈಸೂರು ವಾರ್, ಟ್ರೀಟಿ ಆಫ್ ಮಂಗಳೂರು ಇದು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್, ಟ್ರೀಟಿ ಆಫ್ ಶ್ರೀರಂಗಪಟ್ಟಣ ಥರ್ಡ್ ಆಂಗ್ಲೋ ಮೈಸೂರು ವಾರ್. ಸಬ್ಸಿಡರಿ ಅಲಯನ್ಸು ಲಾರ್ಡ್ ವೆಲೆಸ್ಲಿ ತರ್ತಾರೆ 1798ಅಲ್ಲಿ. ಸೊ ಅದು ಲಾಸ್ಟಿಗೆ ಬರುತ್ತೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಅಂದರೆ 1, 3, 4, 2 ಕರೆಕ್ಟಾದ ಉತ್ತರ ಆಗುತ್ತೆ. ಇದಿಷ್ಟು ನಾವು ನೆನ್ಪಿಡ್ಕೋಬೇಕು. ಮುಂದಿನ ಪ್ರಶ್ನೆ, ಎಂಬ್ಲಮ್ ಆಫ್ ಕೆಳದಿ ನಾಯಕಾಸ್ ವಾಸ್ ಅಂತ ಕೇಳಿದ್ದಾರೆ. ಇದಕ್ಕೆ ಉತ್ತರ ಗಂಡಬೇರುಂಡ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳ ಎಂಬ್ಲಮ್ ಯಾವುದು ಅನ್ನೋದು ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಇದನ್ನು ಕೂಡ ನೀವು ಒಂದು ಚಾರ್ಟ್ ಮಾಡಿಟ್ಕೊಂಡ್ರೆ ಎಕ್ಸಾಮ್ ಹಿಂದಿನ ದಿನ ರಿವೈಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಎಂಬ್ಲಮ್ ಇರ್ಬೋದು, ಕಾಯಿನ್ಸು, ಫೌಂಡರು, ಯಾರು ಸ್ಥಾಪನೆ ಮಾಡಿದ್ರು, ಯಾವ್ಯಾವ ದೇವಸ್ಥಾನಗಳನ್ನ ಕಟ್ಟಿಸಿದ್ರು, ಯಾವ್ಯಾವ ರಾಜರುಗಳು ಬಂದರು, ಇದನ್ನೆಲ್ಲ ನೀವು ಒಂದು ಲಿಸ್ಟ್ ಥರ ಮಾಡಿ ಇಟ್ಕೊಂಡ್ರೆ ಎಕ್ಸಾಮ್ ದಿನ ನೋಡ್ಕೊಳ್ಳೋದಕ್ಕೆ ಉಪಯುಕ್ತ ಆಗುತ್ತೆ. ಇಲ್ಲಿಗೆ ಕ್ಲಾಸ್ನ ಎಂಡ್ ಮಾಡೋಣ.
ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಕ್ಲಾಸ್ ನಿಮಗೆ ಉಪಯುಕ್ತ ಆಯಿತು ಅಂತ ಅನಿಸಿದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಇನ್ನಷ್ಟು ಉಪಯುಕ್ತವಾದ ವಿಡಿಯೋಗಳನ್ನ ಮಾಡಿಕೊಡಲು ನಾನು ಪ್ರಯತ್ನ ಮಾಡ್ತೇನೆ.